ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ವೀಕ್ಷಕರೇ ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ಮಂಗಳವಾರ ಈ ಉಪಾಯ ಮಾಡಿದವರು ಭಾಗ್ಯಶಾಲಿಗಳಾಗ್ತಾರೆ. ಆಂಜನೇಯನ ಕೃಪೆ ಅಂಥವರ ಮೇಲೆ ಸದಾ ಇರುತ್ತೆ ಅನ್ನೋ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಹನುಮಾನ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ, ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ. ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು. ಸಂಕಟ ಕಟೆ ಮಿಠೈ ಸಬ್ ಪೀರಾ, ಜೋ ಸುಮೈರೈ ಹನುಮಾನ್ ಬಲ್ಬೀರ, ಜೈ ಶ್ರೀರಾಮ್. ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದು ದಿನದಂದು ಒಂದೊಂದು ದೇವರನ್ನ ಪೂಜಿಸಲಾಗುತ್ತೆ. ಮಂಗಳವಾರವನ್ನ ಹನುಮಂತನಿಗೆ ಮೀಸಲಿಡಲಾಗಿದೆ. ಮಂಗಳವಾರ ಭಕ್ತಿಯಿಂದ ಹನುಮಂತನ ಪೂಜೆ ಮಾಡಿದ್ರೆ ನಿಮ್ಮ ಎಲ್ಲಾ ಕಷ್ಟಗಳು ನಿವಾರಣೆಯಾಗುತ್ತೆ. ಹನುಮಂತನನ್ನ ಕಲಿಯುಗದ ಪ್ರತ್ಯಕ್ಷ ದೇವರು ಅಂತ ಕರೆಯಲಾಗುತ್ತೆ. ನಿಮಗೆ ಸಂಕಟ ಅಥವಾ ಸಮಸ್ಯೆಗಳು ಉಂಟಾದ ಸಮಯದಲ್ಲಿ ಹನುಮಂತನನ್ನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಅಥವಾ ಒಂದಿಷ್ಟು ಉಪಾಯಗಳನ್ನ ಮಾಡಿದ್ರೆ ಹನುಮಂತ ಒಲಿದು ಬರ್ತಾನೆ. ಅಲ್ಲದೆ ನಿಮ್ಮ ಕಷ್ಟಗಳನ್ನ ದೂರ ಮಾಡ್ತಾನೆ. ಅದಕ್ಕಾಗಿ ಏನೆಲ್ಲ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ. ಶಾಸ್ತ್ರದಲ್ಲಿ ಆಂಜನೇಯನನ್ನ ಪೂಜೆ ಮಾಡೋದಕ್ಕೆ ಹಲವಾರು ನಿಯಮಗಳನ್ನ ತಿಳಿಸಲಾಗಿದೆ. ಅವುಗಳನ್ನ ಸರಿಯಾಗಿ ತಿಳಿದು ಪೂಜೆ ಮಾಡಿದ್ರೆ ನಿಮ್ಮ ಪೂಜೆ ಆದಷ್ಟು ಬೇಗ ಹನುಮಂತನನ್ನ ತಲುಪುತ್ತೆ. ಇವಾಗ ನಾವು ನಿಮಗೆ ಮಂಗಳವಾರ ಏನ್ ಮಾಡಬಾರದು, ಮಂಗಳವಾರ ಏನ್ ಮಾಡಬಹುದು ಹಾಗೂ ಪೂಜೆಯನ್ನ ಯಾವ ರೀತಿಯಲ್ಲಿ ಮಾಡೋದು ಅನ್ನೋದನ್ನ ತಿಳಿಸ್ತಾ ಇದ್ದೀವಿ. ಇವುಗಳನ್ನ ಸರಿಯಾದ ರೀತಿಯಲ್ಲಿ ಪಾಲಿಸಿ. ಈ ನಿಯಮಗಳನ್ನ ಪಾಲಿಸದೇ ಇದ್ರೆ ನಿಮಗೆ ತೊಂದರೆ ಉಂಟಾಗುವ ಸಾಧ್ಯತೆ ಇರುತ್ತೆ. ಮಂಗಳವಾರ ಪಾಲಿಸುವಂತಹ ನಿಯಮಗಳನ್ನ ಮೊದಲಿಗೆ ಹೇಳ್ತೀವಿ. ಶ್ರೀರಾಮನ ಪರಮ ಭಕ್ತನಾದ ಆಂಜನೇಯನು ತನ್ನ ಪೂರ್ತಿ ಜೀವನ ಬ್ರಹ್ಮಚಾರಿಯಾಗಿದ್ದುಕೊಂಡು ಶ್ರೀರಾಮನ ಸೇವೆಯನ್ನ ಮಾಡ್ದ. ಹಾಗಾಗಿ ಬ್ರಹ್ಮಚಾರಿ ಹನುಮಂತನ ಪೂಜೆಯನ್ನ ಮಾಡೋರು ಕೂಡ ಬ್ರಹ್ಮಚರ್ಯವನ್ನ ಪಾಲಿಸಬೇಕು. ಮಂಗಳವಾರ ನೀವು ಹನುಮಂತನ ಪೂಜೆಯನ್ನ ಮಾಡೋದಾದ್ರೆ ಬ್ರಹ್ಮಚರ್ಯವನ್ನ ಪಾಲಿಸಿ ಪೂಜೆಯನ್ನ ಮಾಡಿ. ಇಲ್ಲವಾದ್ರೆ ದೊಡ್ಡದಾದ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ಹಾಗೇನೆ ಮಂಗಳನ ದೋಷ ಉಂಟಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಂದರೆಗಳುಂಟಾಗುತ್ತವೆ. ಜೊತೆಗೆ ಮಾನಹಾನಿ ಉಂಟಾಗುವ ಸಾಧ್ಯತೆ ಕೂಡ ಇರುತ್ತೆ. ನೀವು ಮಾಂಸಾಹಾರಿಗಳಾಗಿದ್ರೆ ಮಂಗಳವಾರದ ದಿನ ಈ ಪೂಜೆ ಮಾಡೋ ದಿನ ನೀವು ಮಾಂಸಾಹಾರವನ್ನ, ಮದ್ಯ ಮಾಂಸವನ್ನ ಅಂದ್ರೆ ಆಲ್ಕೋಹಾಲ್ ಕೂಡ ಸೇವಿಸಬಾರದು. ಸಸ್ಯಾಹಾರ ಮಾತ್ರ ಸೇವಿಸಬೇಕು. ಇಲ್ಲವಾದ್ರೆ ಹನುಮಂತನ ಕೋಪಕ್ಕೆ ಗುರಿಯಾಗಬಹುದು. ಇದಲ್ಲದೆ ಹನುಮಂತನನ್ನ ಬಾಲಬ್ರಹ್ಮಚಾರಿ ಎನ್ನಲಾಗುತ್ತೆ. ಅಂದ್ರೆ ಹನುಮಂತ ಮದುವೆಯಾಗಿಲ್ಲ. ಹಾಗಾಗಿ ಮಹಿಳೆಯರು ಈ ಪೂಜೆಯನ್ನ ಮಾಡುವಾಗ ಒಂದಷ್ಟು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಮಹಿಳೆಯರು ಪೂಜೆ ಮಾಡೋದಾದ್ರೆ ತಪ್ಪಿಯೂ ಹನುಮಂತನ ಮೂರ್ತಿಯನ್ನ ಮುಟ್ಟಬಾರದು. ಹೀಗೆ ಮಾಡೋದ್ರಿಂದ ಮಂಗಳ ದೋಷ ಉಂಟಾಗುತ್ತೆ. ಜೊತೆಗೆ ಆ ಮಹಿಳೆಯ ಪುತ್ರನಿಗೆ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ರಕ್ತ ಸಂಬಂಧಿತ ರೋಗಗಳು ಕೂಡ ಕಾಣಬಹುದು ಅಥವಾ ಚರ್ಮ ರೋಗಗಳು ಕೂಡ ಉಂಟಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಪೂಜೆ ಮಾಡುವಾಗ ಹನುಮಂತನ ಮೂರ್ತಿಯನ್ನ ಮುಟ್ಟಬೇಡಿ. ಇವಾಗ ಮಂಗಳವಾರ ಯಾವ ಕೆಲಸಗಳನ್ನ ಮಾಡಬಾರದು ಅನ್ನೋ ಬಗ್ಗೆ ಹೇಳ್ತೀವಿ. ಈ ಕೆಲಸಗಳನ್ನ ಮಾಡೋದ್ರಿಂದ ನಿಮಗೆ ಒಳ್ಳೇದಾಗೋ ಬದಲು ಮತ್ತೆ ಕೆಟ್ಟದಾಗ್ತಾ ಸಾಗುತ್ತೆ. ಹೌದು, ಮಂಗಳವಾರ ನಾವು ಮಾಡುವಂತಹ ತಪ್ಪುಗಳು ನಮ್ಮ ಜೀವನದಲ್ಲಿನ ಕಷ್ಟವನ್ನ ಜಾಸ್ತಿ ಮಾಡುತ್ತೆ. ಹಾಗಾದ್ರೆ ಹನುಮಂತನ ಕೋಪದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಮತ್ತು ಮಂಗಳ ಗ್ರಹದ ದುಷ್ಪರಿಣಾಮಗಳನ್ನ ತಪ್ಪಿಸ್ಕೊಳ್ಳೋದಕ್ಕೆ ಮಂಗಳವಾರದ ದಿನ ಯಾವ ತಪ್ಪುಗಳನ್ನ ಮಾಡಬಾರದು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಮಂಗಳವಾರದ ದಿನ ಕೆಲವೊಂದು ವಸ್ತುಗಳನ್ನ ಖರೀದಿ ಮಾಡಬಾರದು. ಅವುಗಳು ಯಾವುವು ಅನ್ನೋದನ್ನ ನೋಡೋಣ. ಮಂಗಳವಾರದ ದಿನ ಲೋಹಗಳನ್ನ ಖರೀದಿ ಮಾಡಬಾರದು. ಲೋಹಗಳನ್ನ ಖರೀದಿ ಮಾಡೋದೇ ಆದ್ರೆ ಬೇರೆ ದಿನಗಳಲ್ಲಿ ಖರೀದಿಸಿ. ಆದ್ರೆ ಮಂಗಳವಾರ ಖರೀದಿ ಮಾಡಬೇಡಿ. ಇದರಿಂದ ಆರ್ಥಿಕ ಸಮಸ್ಯೆಗಳುಂಟಾಗುವ ಸಾಧ್ಯತೆ ಇರುತ್ತೆ. ಇನ್ನು ಮಂಗಳವಾರ ಯಾವುದೇ ಕಾರಣಕ್ಕೂ ಉದ್ದಿನ ಬೇಳೆಯನ್ನ ಮನೆಗೆ ತರಬಾರದು. ಜ್ಯೋತಿಷ್ಯದ ಪ್ರಕಾರ ಉದ್ದಿನ ಬೇಳೆ ಶನಿ ಗ್ರಹಕ್ಕೆ ಸಂಬಂಧಪಟ್ಟಿದ್ದಾಗಿದೆ. ಶನಿ ಹಾಗೂ ಮಂಗಳ ಗ್ರಹಗಳು ಹೊಂದಿಕೆಯಾಗೋದಿಲ್ಲ. ಹಾಗಾಗಿ ಮಂಗಳವಾರ ಮನೆಗೆ ಉದ್ದಿನ ಬೇಳೆಯನ್ನ ತಂದ್ರೆ ಅದರಿಂದ ಕುಟುಂಬದಲ್ಲಿ ಜಗಳ ಉಂಟಾಗುತ್ತೆ, ಮನೆಯ ಶಾಂತಿಯನ್ನ ಹಾಳು ಮಾಡುತ್ತೆ.
ಹಾಗಾಗಿ ಯಾವುದೇ ಕಾರಣಕ್ಕೂ ಮಂಗಳವಾರ ಉದ್ದಿನ ಬೇಳೆಯನ್ನ ಮನೆಗೆ ತರಬೇಡಿ. ಮತ್ತೊಂದು ವಿಷಯ ಏನು ಅಂತಂದ್ರೆ, ಮಂಗಳವಾರ ಯಾವುದೇ ಕಾರಣಕ್ಕೂ ನೀವು ಕಪ್ಪು ಬಣ್ಣದ ಬಟ್ಟೆಯನ್ನ ಧರಿಸಬೇಡಿ. ಅಲ್ಲದೆ ಈ ದಿನ ಕಪ್ಪು ಬಣ್ಣದ ಬಟ್ಟೆಯನ್ನ ಮನೆಗೆ ತರುವಂತಹ ತಪ್ಪನ್ನು ಕೂಡ ಮಾಡಬೇಡಿ. ಮೊದಲೇ ಹೇಳಿದಂತೆ ಶನಿ ಹಾಗೂ ಮಂಗಳನ ನಡುವೆ ಉತ್ತಮವಾದ ಸಂಬಂಧವಿಲ್ಲ. ಈ ಕಪ್ಪು ಬಣ್ಣ ಕೂಡ ಉದ್ದಿನ ಬೇಳೆಯ ಹಾಗೆ ಶನಿಗೆ ಸಂಬಂಧಿಸಿದೆ. ಹಾಗಾಗಿ ನೀವು ಮಂಗಳವಾರ ಕಪ್ಪು ಬಣ್ಣದ ಬಟ್ಟೆಯನ್ನ ಧರಿಸಬೇಡಿ. ಇದರಿಂದ ನಿಮ್ಮ ಪ್ರಗತಿಗೆ ತಡೆಯಾಗುತ್ತೆ, ಆಸ್ತಿ ನಷ್ಟವಾಗುವ ಸಾಧ್ಯತೆ ಕೂಡ ಇರುತ್ತೆ. ಇದು ಮಾತ್ರ ಅಲ್ಲ, ಮಂಗಳವಾರ ಯಾವುದೇ ಕಾರಣಕ್ಕೂ ಶೇವ್ ಮಾಡಬಾರದು. ಶೇವಿಂಗ್ ಮಾಡೋದ್ರಿಂದ ನಿಮಗೆ ಸಮಸ್ಯೆಗಳಾಗಬಹುದು. ಇದರಿಂದ ನಿಮ್ಮ ಆರೋಗ್ಯ ಸಮಸ್ಯೆಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಅಲ್ಲದೆ ಮಂಗಳವಾರ ಯಾವುದೇ ಕಾರಣಕ್ಕೂ ಉಗುರನ್ನ ಕತ್ತರಿಸಬಾರದು. ಉಗುರು ಶನಿಗೆ ಸಂಬಂಧಿಸಿದ ವಸ್ತುವಾಗಿದೆ. ಇದನ್ನ ಮಂಗಳವಾರ ಕತ್ತರಿಸಿದ್ರೆ ಅದರಿಂದಲೂ ಕೂಡ ಸಮಸ್ಯೆಗಳುಂಟಾಗುವ ಸಾಧ್ಯತೆ ಇದೆ. ಮಂಗಳ ಹಾಗೂ ಶನಿ ಇಬ್ಬರ ಕೋಪಕ್ಕೂ ಗುರಿಯಾಗಬೇಕಾಗುತ್ತೆ. ಇದು ನಮ್ಮ ಜೀವನದಲ್ಲಿನ ಕಷ್ಟಗಳನ್ನ ಹೆಚ್ಚು ಮಾಡುತ್ತೆ, ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಇರೋದಿಲ್ಲ. ಇದಿಷ್ಟೇ ಅಲ್ಲ, ಮಂಗಳವಾರದಂದು ಹೊಸ ಮನೆಗೆ ಗುದ್ದಲಿ ಪೂಜೆಯನ್ನು ಕೂಡ ಮಾಡಬಾರದು. ಹೌದು, ಜ್ಯೋತಿಷದಲ್ಲಿ ಹನುಮಂತನನ್ನ ಭೂಮಿಯ ಮಗ ಎನ್ನಲಾಗುತ್ತೆ. ಹಾಗಾಗಿ ಮಂಗಳವಾರ ಹೊಸ ಮನೆಗೆ ಭೂಮಿಯನ್ನ ಖರೀದಿಸೋದು ಅಥವಾ ಹೊಸ ಮನೆಯನ್ನ ಕಟ್ಟೋದಕ್ಕೆ ಭೂಮಿ ಪೂಜೆ ಮಾಡೋದು ಸರಿಯಲ್ಲ. ಹೀಗೆ ಮಾಡೋದ್ರಿಂದ ಆ ಮನೆಯಲ್ಲಿ ಅನೇಕ ರೋಗಗಳು ಬರಬಹುದು ಮತ್ತು ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆಗಳು ಕೂಡ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಇದನ್ನ ಮಾಡಬೇಡಿ. ಇನ್ನು ಮಂಗಳವಾರ ಏನ್ ಮಾಡಬಹುದು ಅನ್ನೋದನ್ನ ನೋಡೋಣ. ನೀವು ಯಾರ ಬಳಿಯಾದ್ರೂ ಸಾಲ ತಗೊಂಡಿದ್ರೆ ಸ್ವಲ್ಪ ಹಣವನ್ನಾದ್ರೂ ಮಂಗಳವಾರದ ದಿನ ವಾಪಸ್ ಮಾಡಿ. ಇದರಿಂದ ನಿಮ್ಮ ಸಾಲಗಳೆಲ್ಲ ಆದಷ್ಟು ಬೇಗನೆ ಮುಗಿದು ಹೋಗುತ್ತೆ. ಆಂಜನೇಯ ಸ್ವಾಮಿ ನಿಮ್ಮ ಸಾಲವನ್ನ ಆದಷ್ಟು ಬೇಗ ಮುಗಿಯುವಂತೆ ಮಾಡ್ತಾನೆ. ಇದಲ್ಲದೆ ಮಂಗಳವಾರದ ದಿನ ಬೇವಿನ ಮರಕ್ಕೆ ನೀರೆರೆದು ಸಂಜೆ ಹೊತ್ತಿಗೆ ಮಲ್ಲಿಗೆ ಎಣ್ಣೆಯ ದೀಪವನ್ನ ಬೆಳಗಿಸಿಡಬೇಕು. ಇದರಿಂದ ಆರ್ಥಿಕ ಸಮಸ್ಯೆ ನಿವಾರಣೆಯಾಗಿ ನಿಮ್ಮ ಕೈತುಂಬಾ ಹಣ ಇರುವಂತೆ ಮಾಡುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.